ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇಲ್ಲಿ ಈಗ ನಾವು ಡಿ ಸಿನಲ್ಲಿ ಒಂದು ಹೋಟೆಲ್ ರೂಮ್ನಲ್ಲಿ ಇರ್ತೀವಿ ಇವತ್ತು ರಾತ್ರಿ. ಬಿಕಾಸ್ ಸ್ವಲ್ಪ ಸ್ಟೇಕೇಶನ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ರೂಮ್ ಹೋಗ್ತೀನಿ. ಇದು ನಮ್ಮ ಹೋಟೆಲ್ ರೂಮ್. ನಮ್ಮ ಸಿಟಿನಲ್ಲೇ ಒಂದು ಹೋಟೆಲ್ ರೂಮ್ನಲ್ಲಿ ಬಂದಿದ್ದೀವಿ. ಅದು ಯಾಕೆ ಅಂತಂದರೆ ಇವತ್ತು ನಾವು ಬಂದಿರೋದು 4th of July. ಸೊ 4th of Julyಗೆ ಸುಮ್ಮನೆ ಹೋಟೆಲ್ನಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಆ್ಯಂಡ್ ಅದ್ರ ಜೊತೆಗೆ ಎಷ್ಟು ಕ್ರೌಡ್ ಇರುತ್ತೆ ಅಂತಂದರೆ ನಾವು ಮನೆಗೆ ವಾಪಸ್ ಹೋಗೋದಕ್ಕೆ ಹತ್ತಿರದಲ್ಲಿ ಇದ್ರೂ ಕೂಡ ಅಷ್ಟೇ, ದೂರ ಇದ್ರೂ ಕೂಡ ಅಷ್ಟೇ, ಇವತ್ತಿನ ಟ್ರಾಫಿಕ್ ಎಷ್ಟೊಂದು ಇರುತ್ತೆ ಅಂತಂದರೆ ಅದ್ರ ಬದಲು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ನಾನು ರೂಮ್ ಟೂರ್ ಕೊಡ್ತೀನಿ ನಿಮಗೆ. ಸೊ ಬನ್ನಿ ಶುರು ಮಾಡೋಣ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಫುಲ್ ಬಾತ್ರೂಮ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಇದೆಲ್ಲ ಫುಲ್ ಬಾತ್ರೂಮ್. ಆ್ಯಂಡ್ ಇಲ್ಲಿ ಒಂದು ಬಾತ್ ಟಬ್ ಅಂಡ್ ಶವರ್ ಇದೆ. ಆ್ಯಂಡ್ ಇಲ್ಲಿ ಒಳಗಡೆ ಶ್ಯಾಂಪೂ, ಕಂಡೀಷ್ನರ್ ಮತ್ತು ಬಾಡಿ ವಾಶ್ ಕೂಡ ಇಟ್ಟಿದ್ದಾರೆ. ಕ್ಲಾಸೆಟ್ ಇದೆ. ಸೊ ಈ ಕ್ಲಾಸೆಟ್ನಲ್ಲಿ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ, ಹಾಗೆಯೇ ಸೂಟ್ ಕೇಸ್ ಇಡೋದಕ್ಕೆ ಅಂತ ತುಂಬಾ ಟೈಡಿ ಆಗಿದೆ ಆ್ಯಂಡ್ ಸ್ಮಾಲ್ ಆಗಿದೆ ಕ್ಲಾಸೆಟ್. ಸೊ ಚೆನ್ನಾಗಿದೆ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ಡಬಲ್ ಬೆಡ್ನ ಚೂಸ್ ಮಾಡ್ಕೊಂಡಿದ್ದೀವಿ ನಾವು. ಬಿಕಾಸ್ ಆಬ್ವಿಯಸ್ಲಿ ಮಕ್ಕಳು ನಾವು 4 ಜನ ಇರೋದ್ರಿಂದ ಸೊ ಇದು ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ತುಂಬಾ ಕ್ಲೀನ್ ಆಗಿದೆ ನಿಜವಾಗ್ಲೂ. ರೂಮ್ ಹೇಳಬೇಕು ಅಂತಂದರೆ ಪೂರ್ತಿ ಡಿಸ್ಇನ್ಫೆಕ್ಟ್ ಮಾಡಿ ಎಲ್ಲನೂ ತುಂಬಾ ನೀಟಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ಮಾಲ್ ಫ್ರಿಡ್ಜ್ ಕೂಡ ಇದೆ, ಎಂಟಿ ಫ್ರಿಡ್ಜ್. ಸೊ ನಾವು ಆಚೆ ಕಡೆಯಿಂದ ಏನಾದರೂ ತಂದು ಬೇಕಾದರೆ ಸ್ಟೋರ್ ಮಾಡ್ಕೊಬೋದು. ಇಲ್ಲಿ ಸ್ವಲ್ಪ ಎಂಟಿ ಡ್ರಾವರ್ಸ್ ಇದೆ. ಬಟ್ ನಾವು ಬರೀ 1 ನೈಟಿಗೆ ಬಂದಿರೋದ್ರಿಂದ ನಿಜವಾಗ್ಲೂ ನಮ್ಮ ಹತ್ರ ಲಗೇಜ್ ಏನೂ ಅಷ್ಟೊಂದಿಲ್ಲ. ಇಲ್ಲಿ ಒಂದು ವರ್ಕ್ ಮಾಡೋದಕ್ಕೆ ಒಂದು ಡೆಸ್ಕ್ ಅಂತ ಇದೆ. ಸೊ ದಿಸ್ ಇಸ್ ಆಲ್ವೇಸ್ ನೈಸ್. ಇಲ್ಲಿ ಎಲ್ಲ ಹೋಟೆಲ್ಸ್ನಲ್ಲಿನೂ ಈ ಥರ ಒಂದಿರುತ್ತೆ. ಆ್ಯಂಡ್ ಇಲ್ಲಿ ಕಾಫಿ ಮಿಷಿನ್ ಕೂಡ ಇಟ್ಟಿದ್ದಾರೆ. ಸುಮ್ಮನೆ ಬೇಸಿಕ್ ಆಗಿ ಒಂದು ಕಾಫಿ ಮಿಷಿನ್. ಆ್ಯಂಡ್ ಇಲ್ಲಿ ಕೂಡ ಇಲ್ಲಿ ಸೇಫ್ ಇದೆ. ಸೊ ಏನಾದರೂ ವ್ಯಾಲ್ಯೂಬಲ್ಸ್ ಇದ್ದರೆ ನಾವು ನಮ್ಮದೇ ಕೋಡ್ನ ಯೂಸ್ ಮಾಡಿಕೊಂಡು ಈ ಸೇಫ್ನ ಯೂಸ್ ಮಾಡ್ಕೊಬೋದು. ಹಾಗೆಯೇ ಇಲ್ಲಿ ಒಂದು ಲೌಂಜ್ ಚೇರ್ನ ಕೊಟ್ಟಿದ್ದಾರೆ, ಪ್ಲಸ್ ರೀಡಿಂಗ್ ಚೇರ್ ಅಂತಲೇ ಕರಿಬೋದು. ಅಲ್ಲಿ ಬೇಕಾದರೆ ಕೂತ್ಕೊಂಡು ರೀಡ್ ಮಾಡ್ಬೋದು ಅಂತ. ಆ್ಯಂಡ್ ಆಚೆ ಕಡೆ ಈ ಥರ ವ್ಯೂ ಇದೆ. ವಿಂಡೋಸ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಬಟ್ ಇಟ್ಸ್ ಓಕೆ. ಸೊ ಹೀಗಿದೆ ನಮ್ಮ ರೂಮಿಂದ ವ್ಯೂ. ಸೊ ತುಂಬಾ ಸಣ್ಣ ರೂಮ್. ಇದೂ ತುಂಬಾ ಲಾಸ್ಟ್ ಮಿನಿಟ್ನಲ್ಲಿ ಡಿಸೈಡ್ ಮಾಡಿದ್ದು ನಾವು. ಸೊ ನಿಮಗೆ ಡಿ ಸಿ ಏನು ಅಂತಂದರೆ ತುಂಬ 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 ಹಳೆ ಊರಾಗಿರೋದ್ರಿಂದ ಇಲ್ಲಿನ ಹೋಟೆಲ್ಸ್ ಎಲ್ಲ ತುಂಬಾ ಹಳೆ ಬಿಲ್ಡಿಂಗ್ಸ್. ಸೊ ರೆನೋವೇಟ್ ಮಾಡಿರೋ ಹೋಟೆಲ್ಸ್ ವಾಷಿಂಗ್ಟನ್ ಡಿ ಸಿನಲ್ಲಿ ಸಿಗೋದು ತುಂಬಾ ಕಷ್ಟ. ಅದು ಮೋಸ್ಟ್ ರೀಸೆಂಟಾಗಿ ಈಗ ಸ್ವಲ್ಪ ಹೊಸದಾಗಿ ಬಿಲ್ಡಿಂಗ್ಸ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಹೋಟೆಲ್ಸ್ ಎಲ್ಲ ಸ್ವಲ್ಪ ಹಳೇದಾಗೇ ಇದೆ. ಆದ್ರೂ ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕದು ಕೂಡ ಇರುತ್ತೆ ಹೋಟೆಲ್ಸ್. ಸೊ ಅದಕ್ಕೆ ಅಂತ ನಮಗೆ ಇವತ್ತು ಸದ್ಯಕ್ಕೆ ಇದು ಸಿಕ್ಕಿದ್ದೇ ನಮಗೆ ತುಂಬ ಖುಷಿ ಆಯಿತು. ನಾವಿರೋದು ವಾಷಿಂಗ್ಟನ್ ಡಿ ಸಿ ಮ್ಯಾರಿಯಾಟ್ ಮೆಟ್ರೋ ಸೆಂಟರ್ನಲ್ಲಿ ಇರುವಂಥ ಹೋಟೆಲ್ನಲ್ಲಿ. ಸೊ ಇಲ್ಲಿ 1 ನೈಟ್ಗೋಸ್ಕರನೇ ಬಂದಿರೋದು.
ನೈಟ್ಗೆ ಎಷ್ಟಾಗಿರ್ಬೋದು ಈ ರೂಮ್ ಅಂತ ಕೇಳಿದ್ರೆ 1 ನೈಟ್ಗೆ ನಾವು ಪೇ ಮಾಡಿರೋದು $200 ರೂಮ್ ರೇಟ್ ಮಾತ್ರ ಆಗಿದೆ. ಅದ್ರ ಜೊತೆಗೆ $50 ಮೇಂಟೆನೆನ್ಸ್ ಫೀ ಅಂತ ನಾವು ಚೆಕ್ ಇನ್ ಮಾಡೋ ಟೈಮ್ನಲ್ಲಿ ಅದನ್ನು ಪೇ ಮಾಡಬೇಕು. ಸೊ $250. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಸ್ಟ್ರೀಟ್ ಪಾರ್ಕಿಂಗ್ ಇರಲ್ಲ, ಓವರ್ನೈಟ್ ಸ್ಟ್ರೀಟ್ ಪಾರ್ಕಿಂಗ್. ಸೊ ಅದಕ್ಕೆ ಅಂತ ಇಲ್ಲೇ ಪಕ್ಕದಲ್ಲಿರೋ ಪಾರ್ಕಿಂಗ್ ಗರಾಜ್ನಲ್ಲಿ ನಾವು $25 ಪರ್ ನೈಟ್ ಕೊಟ್ಟು ಕಾರ್ನ ಪಾರ್ಕ್ ಮಾಡಿದ್ದೀವಿ. ಸೊ 1 ನೈಟ್ಗೆ ಅಷ್ಟಾಗುತ್ತೆ ಇಲ್ಲಿ. ಸೊ ಈ ಹೋಟೆಲ್ನಲ್ಲಿ ಒಂದು ಸ್ಟಾರ್ಬಕ್ಸ್ ಕೂಡ ಇದೆ. ಸೊ ನಮಗೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಫಿ ಬೇಕು ಅಂತಂದರೆ ಇಲ್ಲಿ ನಾನೇ ತಗೊಂಡ್ಬರ್ಬೋದು. ಸೊ ಹೇಗನ್ನಿಸ್ತು ನಿಮಗೆ ನಮ್ಮ ಸಣ್ಣದು ಒಂದು ರೂಮ್ ಟೂರ್ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ಹೋಟೆಲ್ ಇರೋದು ವಾಷಿಂಗ್ಟನ್ DC ಏರಿಯಾನಲ್ಲಿ. ನಾವು ಇಲ್ಲಿ 1 ನೈಟ್ ಮಾತ್ರ ಸ್ಪೆಂಡ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಸ್ಟೇ ಸೇಫ್, ಸ್ಟೇ ಹೆಲ್ತಿ, lots of love to you. Bye-bye.